ಕಿಡಿಗೇಡಿಗಳ ಕೃತ್ಯದಿಂದಾಗಿ ಏನೋ ಮೈಸೂರಿನ ಏರ್ಪೋರ್ಟ್ ಜಾಗದಲ್ಲಿ ಏನೋ ಬೆಂಕಿ ಕಾಣಿಸಿಕೊಂಡಿರುವಂಥದ್ದು. ಅಂದರೆ ಏನು ಬೀಡಿ ಸಿಗರೇಟನ್ನು ಹಾಕಿದಂತಹ ಕಿಡಿಗೇಡಿಗಳು ಮಾಡಿದಂತಹ ಕೃತ್ಯದಿಂದಾಗಿ ಏರ್ಪೋರ್ಟ್ ಸಮೀಪ, ಮೈಸೂರಿನ ಏರ್ಪೋರ್ಟ್ ಸಮೀಪ ಏನೋ ಅಗ್ನಿ ಕಾಣಿಸಿಕೊಂಡಿರುವಂಥದ್ದು. ಈಗ ಅಗ್ನಿಶಾಮಕ ದಳದವರು ಕೂಡ ಸ್ಥಳಕ್ಕೆ ಬಂದು ಏನೋ ಅಗ್ನಿಯನ್ನು, ಬೆಂಕಿಯನ್ನು ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಏನೋ ಇನ್ಸ್ಪೆಕ್ಟರ್ ಕೂಡ ನನ್ನೊಂದಿಗಿದ್ದಾರೆ. ಅವ್ರನ್ನೂ ಕೂಡ ನನಗೆ ಮಾತಾಡಿಸ್ತಿದ್ದೀನಿ. ಯಾವ ರೀತಿಯಾಗಿ ಅಗ್ನಿ ಅವಘಡ ಸಂಭವಿಸಿತು, ಯಾವ ರೀತಿಯಾಗಿ ನಂದಿಸಿರೋ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸರ್, ಅಗ್ನಿ ಅವಘಡ ಕಂಡಿತ್ತು, ಏನಾಯಿತು ಅಂತ ಹೇಳಿ, ಯಾಕಾಗಿ ಇದಾಯಿತು? ಕಾಡ್ಗಿಚ್ಚಿಂದ ಆಗಿದ್ದ ಅಥವಾ ಕಿಡಿಗೇಡಿಗಳು ಮಾಡಿರೋ ಕೃತ್ಯನ ಅಥವಾ ಏನು ಅಂತ? ಇದು ಕಾಡ್ಗಿಚ್ಚಿಂದ ಆಗಬೇಕಾದ್ರೆ ಕಾಡೆಲಾಗಂಥದ್ದು. ಇದು ಅಂಥ ದೊಡ್ಡ ಕಾಡೇನಲ್ಲ. ಇದು ಕ್ರಾಸ್ ಆಗೋ ಜಾಗ. ಮತ್ತು ತಾವೇ ನೋಡ್ತಿದ್ದೀರಿ, ಹೈವೇ ಇದೆ. ಅದರಿಂದಾಗಿ ಇವರು ಬೀಡಿ ಸಿಗರೇಟು ಸೇದಿ ಎಷ್ಟು ಹೋಗಿರ್ಬೋದು ಯಾರೋ, ಇಲ್ಲಾಂದರೆ ವಾಹನದ ಸೈಲೆನ್ಸರಿಂದ ಬೆಂಕಿ ಬಂದಿರ್ಬೋದು. ಈ ಥರ ಬೆಂಕಿ ಆಗಿದೆ. ಸಡನ್ನಾಗಿ ಬಂದು ನಾವು ತಾವೇ ನೋಡಿದ್ರಿ, ನೀವೆಲ್ಲ ವೀಡಿಯೋ ಮಾಡಿದ್ದೀರಿ, ನಮ್ಮವ್ರು ಎಷ್ಟು ಬೇಗ ಕ್ವಿಕ್ಕಾಗಿ ಕೆಲಸ ಮಾಡಿದ್ವಿ ಅಂತ. ನಾವು ಎಷ್ಟು ಬೇಗ ಕ್ವಿಕ್ಕಾಗಿ ಮಾಡಿ ಪೈರ ಎಲ್ಲ ಕ್ಲಿಯರ್ ಮಾಡಿದ್ವಿ ಅಂತ ಮಾನಿಟ್ರ್ ಎಲ್ಲ ಹಾಕಿ ಆರಿಸಿದ್ವಿ. ದಿಸ್ ಇಸ್ ಮೈ ಡ್ಯೂಟಿ. ಓಕೆ ಸರು, ತುಂಬ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹತ್ಕೊಂಡಿತ್ತು. ಏನು ಆರಿಸ್ಲಿಕ್ಕೆ ಆಗಲ್ಲ, ನಂದಿಸಲಿಕ್ಕೆ ಆಗಲ್ಲ ಅನ್ನುವಷ್ಟು ಮಟ್ಟಕ್ಕಿತ್ತು. ಈ ಹೊಸ ಟೆಕ್ನಾಲಜಿ ಅಳವಡಿಸಿ ಏನೋ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದೀರಿ. ಯಾವ ರೀತಿ ಟೆಕ್ನಾಲಜಿ ಇದು? ಯಾವ ರೀತಿಯಾಗಿ ಕಾರ್ಯವೈಖರಿ ಯಾವ ರೀತಿಯಾಗಿ ಮಾಡಿದಿರಿ ಅನ್ನುವಂಥದ್ದು ಸರ್? ಇದು ಮಾಮೂಲಿ ನಮ್ಮಲ್ಲಿರೋವಂಥದ್ದು 4,500 ಲೀಟ್ರು ಕೆಪಾಸಿಟಿ ಇರೋವಂಥದ್ದು. ಇದು 18,000 ಲೀಟ್ರ್ ಕೆಪಾಸಿಟಿ ಇರುವಂಥದ್ದು. ಇದು ನಾವು ಮಾನಿಟ್ರಲ್ಲಿ ನೀರು ಹಾಕಿದಾಗ ಸುಮಾರು ಒಂದು 100 ಮೀಟ್ರ್ವರೆಗೂ ತಾವೇ ನೋಡಿದ್ದೀರ. ಈಗ 100 ಮೀಟ್ರ್ ಹತ್ತತ್ರ ಹೋಗಿ ರೀಚ್ ಆಗುತ್ತೆ, ಬೆಂಕಿ ಹತ್ರ ರೀಚ್ ಆಗುತ್ತೆ ನಮ್ಮ ಪೈರೋ ವಾಟರ್. ಅದರಿಂದ ಹೊಸ ಟೆಕ್ನಾಲಜಿ ಬಂದಿದೆ. ಹೊಸ ಟೆಕ್ನಾಲಜಿಯಿಂದ ಆದಷ್ಟು ಬೇಗ ಬೆಂಕಿ ಆರಿಸೋಕ್ಕೆ ಅನುಕೂಲ ಆಗುತ್ತೆ. ಈ ಹಿಂದೆ ಹಳೆಯ ರೀತಿಯಲ್ಲಿ ಅಂದರೆ ಏನೋ ಮ್ಯಾನ್ ಪವರಲ್ಲೇ ಇಟ್ಕೊಂಡು ನಂದಿಸ್ತಾ ಇದ್ರಿ, ಆರಿಸ್ತಾ ಇದ್ರಿ, ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತೇಳಿ, ಇದೊಂದು ರೀತಿಯ ಜಟ್ಟಿನ ಮಾದರಿಯಲ್ಲಿ ಏನೋ ಬೆಂಕಿಯನ್ನು ನಂದಿಸುವಂಥದ್ದು, ಅದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿ, ಯಾವ ರೀತಿಯ ಕೆಲಸ ಸುಲಭ ಆಗುತ್ತೆ, ಹೇಗೆ ಇದು ಪ್ಲ್ಯಾನು ಅಂತ? ಇದಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ. ಮಾನಿಟ್ರಲ್ಲಿ ನೀರು ಹೊಡಿಬೇಕಾದ್ರೆ ನಮ್ಮದು ನೀರು ಜಾಸ್ತಿ ತಗೊಳ್ತದೆ. ನಾವು ಹಳೆ ಟೆಕ್ನಾಲಜಿಲಿ ಓಸ್ ಹಾಕಿ ನಾವು ಆರಿಸ್ತಾ ಇರ್ಬೇಕಾದ್ರೆ ನೀರು ಕಡಿಮೆ ಇದ್ದರೂ ನಾವು ಇದು ಮಾಡಬೇಕು. ಈ ಮಾನಿಟ್ರಲ್ಲಿ ಒಂದು ಸರಿ ನೀರು ತಗೊಂಡ್ರೆ ಸುಮಾರು 106 ಲೀಟ್ರು ಹೊರಗಡೆ ಔಟ್ಪುಟ್ ಆಗುತ್ತೆ. ಅದರಿಂದ ವಾಟ್ರ್ ಸೇವ್ ಆಗ್ತಿತ್ತು ಹಳೆದು. ಇದು ಬೇಗ ವಾಟ್ರು ಖಾಲಿ ಆಗುತ್ತೆ. ಸರ್, ಈಗ ಫೆಬ್ರವರಿ ಅಂತ ಹೇಳುವಾಗ ಒಂದು ರೀತಿಯಾಗಿ ಬೇಸಿಗೆಗಾಲದ ವಾತಾವರಣ ಪ್ರಾರಂಭವಾಗಿದೆ. ಚಳಿ ಇದ್ರೂ ಕೂಡ ಬಿಸಿಲಿನ ತಾಪಮಾನ ಜಾಸ್ತಿ ಇದೆ. ಈ ರೀತಿಯಾಗಿ ಕಿಡಿಗೇಡಿಗಳು ಏನೋ ಕೃತ್ಯ ಮಾಡುವಂಥದ್ದು ಎಷ್ಟು ಸರಿ, ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು ಅಂತ? ಎಲ್ರಿಗೂ ನಾವು ಅಡ್ವೈಸ್ ಮಾಡ್ತಾಯಿದ್ದೀವಿ. ಏಪ್ರಿಲ್ 14 ಮಾಡ್ತೀವಿ. ಮತ್ತು ನಮ್ಮ ಪೈರು ಮೇಲಧಿಕಾರಿಗಳು ಆದೇಶದಂತೆ ಬೆಂಕಿ ತಡೆಗಟ್ಟೋದು ಹೇಗೆ ಅನ್ನೋ ಮುನ್ನೆಚ್ಚರಿಕೆ ಶಾಲಾ ಕಾಲೇಜುಗಳಿಗೆಲ್ಲ ಹೋಗಿ ಪಾಠ ಮಾಡ್ತಾಯಿದ್ದೀವಿ. ಮತ್ತು ಸಾರ್ವಜನಿಕರಿಗೂ ವಿಷಯ ಮುಟ್ಟಿಸ್ತಾಯಿದ್ದೀವಿ. ಸಾರ್ವಜನಿಕರು ಒಂದು ಸ್ವಲ್ಪ ಬೆಂಕಿ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅಂತ ನಮ್ಮ. ಇದಿಷ್ಟು ಅಗ್ನಿಶಾಮಕ ದಳದ ಅಧಿಕಾರಿ ಮಂಟಯ್ಯ ಅವರ ಮಾಹಿತಿಯಾಗಿತ್ತು. ಅಂದರೆ ಹೊಸ ಟೆಕ್ನಾಲಜಿ ಮೂಲಕ ನಾವೀಗ ಬೆಂಕಿಯನ್ನು ನಂದಿಸಿದ್ವಿ, ಬಹಳ ಸುಲಭವಾಗಿ ಮತ್ತು ವೇಗವಾಗಿ ನಂದಿಸಿದ್ವಿ. ಅಂದರೆ ಇದು ಕಿಡಿಗೇಡಿಗಳ ಅಟ್ಟಹಾಸ. ಅಂದರೆ ಈ ರೀತಿಯಾದ ಕೃತ್ಯ ಮಾಡುವಂಥದ್ದು ಸರಿಯಲ್ಲ. ಈ ಬಗ್ಗೆ ನಾವು ಏನೋ ಶಾಲಾ ಕಾಲೇಜುಗಳಲ್ಲೂ ಕೂಡ ಹಾಗೂ ಅವೇರ್ನೆಸ್ ಕೂಡ ಮಾಡ್ತಿದ್ದೀವಿ. ಅಂದರೆ ಈ ಬಗ್ಗೆ ಮಾಹಿತಿಗಳನ್ನು ಕೂಡ ಕೊಡ್ತಿದ್ದೀವಿ. ಬೀಡಿ ಸಿಗರೇಟು ಸೇದಿ ಈ ರೀತಿ ಮಾಡುವಂತಹ ಕೃತ್ಯ ಸರಿಯಲ್ಲ ಅನ್ನುವುದ್ರ ಬಗ್ಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಹಾಗೆ ಹೊಸ ಟೆಕ್ನಾಲಜಿ ಬಂದಿರೋದ್ರಿಂದಾಗಿ ಈಗ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅಗ್ನಿಶಾಮಕ ದಳದ ಅಧಿಕಾರಿ ಮಂಟಯ್ಯ ಅವರು ಮಾಹಿತಿಯನ್ನು ನೀಡಿದರು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು. ಇದು ಯಾರೋ ಕಿಡಿಗೇಡಿಗಳು ಮಾಡಿರೋದು, ಬೀಡಿ ಸಿಗರೇಟ್ ಸೇದ್ಕೊಂಡು ಆ ಥರ ಮಾಡೋಕ್ಕೆ ಹೋಗ್ಬಿಟ್ಟು ತುಂಬ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಒಂದು ಸಣ್ಣ ಇನ್ಸಿಡೆಂಟ್ ಅನ್ನೋದು ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಯಾರು ಬೀಡಿ ಸಿಗರೇಟ್ ಸೇದ್ರು ಕೇರ್ಲೆಸ್ ಆಗಿ ಅಲ್ಲಿ ಇದು ಬಿಸಾಕಬೇಡಿ ಅಂತ ಹೇಳ್ತಾನೆ. ಇದು ಏರ್ಪೋರ್ಟು, ಇದು ತುಂಬ ಸೆನ್ಸಿಟಿವ್ ಇದೆ. ತುಂಬ ದೊಡ್ಡದಾಗ್ಬಿಟ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ಅಂದಾಜು ಯಾವ ಟೈಮಿಗೆ ಸಂಭವಿಸಿತು? ಅದು 11:11 ಆಗಿದೆ. ಅವಾಗ ಇಮಿಡಿಯೇಟಾಗಿ ನಮ್ಮ ಗಾಡಿನ ಏರ್ಪೋರ್ಟ್ ಫೀಲ್ಡ್ ಗಾಡಿನೂ ಬಂತು, ಇಮಿಡಿಯೇಟಾಗಿ ಆರಿಸಿದ್ರು. ಅದ್ರ ಜೊತೆ ಸ್ಟೇಟ್ ಫೈರ್ ಗಾಡಿನೂ ಬಂತು. ಸ್ಟೇಟ್ ಫೈರ್ ಗಾಡಿಗೆ ಲೇಟೆಸ್ಟ್ ಟೆಕ್ನಾಲಜಿ ಇರೋದ್ರಿಂದ ತುಂಬ ಚೆನ್ನಾಗಿ ಇಮಿಡಿಯೇಟಾಗಿ ಅದನ್ನು
ಎಲ್ಲ ಬೆಂಕಿ ಎಲ್ಲ ಆರಿಸ್ಬಿಟ್ಟು ಚೆನ್ನಾಗಿ ಮಾಡಿದ್ರು ಸ್ಟೇಟ್ ಬಸ್ ನಂದಿಸ್ಲಿಕ್ಕೆ ಇನ್ನು ಇಮಿಡಿಯೇಟಾಗಿ ಒಂದು 5-10 ಮಿನಿಟ್ಸ್ ಎಲ್ಲ ಫುಲ್ ಕ್ಲಿಯರಾಗಿ ಮಾಡಿಬಿಡ್ತದೆ. ಯಾಕಂದರೆ ಟೆಕ್ನಾಲಜಿ ಹೊಸದು ಬಂದಿದೆಯಲ್ಲ, ಹೊಸ ಟೆಕ್ನಾಲಜಿ ಹೊಸ ಗಾಡಿ ಬಿಟ್ಟಿದ್ದಾರೆ ಅವಾಗ ಸ್ಟೇಟ್ ಫೈರ್ನವರು. ತುಂಬ ಚೆನ್ನಾಗಿ ಇಮಿಡಿಯೇಟಾಗಿ ಆರಿಸಿದ್ದು. ನಮ್ಮ ಏರ್ಪೋರ್ಟ್ ದಾಟಿ ಗಾಡಿನೂ ಬಂದುಬಿಟ್ಟು ಆರಿಸಿದ್ದು, ಅದ್ರ ಜೊತೆ ಫೈರ್ ಗಾಡಿನೂ ಬಂದುಬಿಟ್ಟು ಇಮಿಡಿಯೇಟಾಗಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಎಷ್ಟು ಸ್ಟಾಪ್ಸ್ ಮಾಡಿದ್ರಿ ಇವತ್ತು? ಒಂದು 10-15 ಜನ 20 ಜನ ಬಂದುಬಿಟ್ಟು ಇಮಿಡಿಯೇಟಾಗಿ ಬಂದುಬಿಟ್ಟು ಏರ್ಪೋರ್ಟ್ ದಾಟಿ ಸ್ಟಾಪ್ ಎಷ್ಟು ಜನ ಇದ್ರು? ಒಂದು 10-15 ಜನ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಸ್ಟಾಪ್ ಇದ್ದರು. ಬಂದುಬಿಟ್ಟು ಫೈರ್ ಸ್ಟಾಪೇ ಇದ್ದು, ಫಾಸ್ಟ್ ಬಂದುಬಿಟ್ಟು ಎಲ್ಲ ಕ್ಲಿಯರ್ ಮಾಡಿಬಿಟ್ಟು.